ರಾವಣನ ಆದೇಶದಂತೆ ಮಾರೀಚ ರಾಮನ ಆಶ್ರಮದ ಮುಂದೆ ಸುತ್ತಿ ಸುಳಿದು ನರ್ತಿಸಲಿಕ್ಕೆ ಪ್ರಾರಂಭ ಮಾಡಿದ. ಸೀತಾದೇವಿ ಆ ಜಿಂಕೆಯನ್ನು ಕಂಡು ಮೋಹಿತಳಾದವಳಂತೆ ನಟಿಸಿ ರಾಮನನ್ನು ಕಳುಹಿಸ್ತಾ ಇದ್ದಾಳೆ. ಶ್ರೀರಾಮ ಆ ಕಡೆ ಹೋದ ಬಳಿಕ ಮಾರೀಚನ ಸಂಹಾರ ಕಾರ್ಯ ನಡೆದು ಹೋಯಿತು. ಸಾಯೋ ಹೊತ್ತಿಗೆ ತನ್ನ ಪಾಪದ ಕೊಡ ತುಂಬಬೇಕು ಮಾರೀಚ ರಾವಣನಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ರಾಮನ ಧ್ವನಿಯನ್ನು ಅನುಕರಿಸಿ ರಾಮನೇ ಆಪತ್ತಿಗೊಳಗಾಗಿ ಸೀತಾಲಕ್ಷ್ಮಣರನ್ನು ಸಹಾಯಕ್ಕೆ ಕೂಗ್ತಾ ಇದ್ದಾನೆ ಅನ್ನೋ ಭ್ರಾಂತಿ ಬರುವಂತೆ ರಾಮನ ಧ್ವನಿಯನ್ನು ಅನುಕರಿಸಿ ಹಾ ಲಕ್ಷ್ಮಣ ಹಾ ಸೀತೆ ಅಂತ ಹೇಳಿಕೊಂಡು ಕೂಗ್ದ. ಸೀತಾದೇವಿಯ ಕಿವಿಗೆ ಈ ಧ್ವನಿ ಬಿತ್ತು. ಸರ್ವಜ್ಞಳಾಗಿರತಕ್ಕಂತಹ ಸೀತಾದೇವಿ ಮುಂದಿನ ಕಾರ್ಯಗಳೆಲ್ಲ ನಡೆಯಬೇಕು. ಆ ಕಾರಣಕ್ಕೋಸ್ಕರ ರಾಮನ ಪರಾಕ್ರಮವನ್ನು ಅರಿತಿದ್ದೂ ಕೂಡ ಲಕ್ಷ್ಮಣನಲ್ಲಿ ರಾಮನ ಸಹಾಯಕ್ಕೆ ಹೋಗುವಂತೆ ಪ್ರಚೋದಿಸ್ತಾ ಇದ್ದಾಳೆ. ಲಕ್ಷ್ಮಣ ರಾಮನ ಸಾಮರ್ಥ್ಯವನ್ನು ಬಣ್ಣಿಸಿ ರಾಮನಿಗೆ ಯಾವುದೇ ದೇವತೆಗಳಿಂದಿರಬಹುದು, ಅಸುರರಿಂದಿರಬಹುದು, ಮಾನವರಿಂದಿರಬಹುದು, ಯಾರಿಂದಲಾದರೂ ಸರಿನೇ ಸೋಲಿಲ್ಲ, ಸಾವಿಲ್ಲ, ಹಾಗಾಗಿ ಹೆದರಬೇಡ ಅನ್ನೋ ಮಾತನ್ನು ಹೇಳಿದಾಗ ಎಂತಹ ಮಾತುಗಳನ್ನು ಆಡಿದುದಾದರೆ ಲಕ್ಷ್ಮಣ ಹೋಗಲೇಬೇಕೋ ಅಂಥ ಕಠೋರವಾಗಿರತಕ್ಕಂಥ ಮಾತುಗಳನ್ನು ಅಂದಾಗ ಲಕ್ಷ್ಮಣ ಆ ಮಾತುಗಳನ್ನಲ್ಲಿ ಕೇಳಿ ನಿಲ್ಲೋದು ಸಾಧ್ಯವಾಗದೆ ಹೊರಟು ಹೋಗ್ತಾ ಇದ್ದಾನೆ. ತದಾಸಾಧ್ಯ ದಶಗ್ರೀವ ಕ್ಷಿಪ್ರಮಂತರಮಾಸ್ಥಿತ ಅಭಿಚಕ್ರಾಮ ವೈದೇಹೀಂ ಪರಿವ್ರಾಜಕ ರೂಪಧೃಕ್. ಲಕ್ಷ್ಮಣ ಆ ಕಡೆ ಹೊರಟದ್ದೇ ರಾವಣ ಇದೇ ತಕ್ಕುದಾದ ಸಮಯ ಎಂಬುದಾಗಿ ಸಮಯವನ್ನು ಸಾಧಿಸಿ ಸೀತಾದೇವಿಯ ಬಳಿಗೆ ಬರ್ತಾ ಇದ್ದಾನೆ. ಪರಿವ್ರಾಜಕ ರೂಪಧೃಕ್ ಸಮಾಜದ ಗೌರವಕ್ಕೆ ಪಾತ್ರವಾಗಿರುವಂತಹ ಸ್ಥಾನ ಪರಿವ್ರಾಜಕ ಸ್ಥಾನ. ಯತಿಗಳು ಅದರ ದುರುಪಯೋಗವನ್ನು ರಾವಣ ಮಾಡ್ಕೋತಾ ಇದ್ದಾನೆ. ತಾನೂ ಯತಿಯ ವೇಷವನ್ನು ಧಾರಣ ಮಾಡಿಕೊಂಡು ಆಶ್ರಮದ ಕಡೆ ಬರ್ತಾ ಇದ್ದಾನೆ. ಆ ಸೀತೆಯನ್ನು ಅಪಹರಿಸಬೇಕು ಅಂತ ಹೇಳಿಕೊಂಡು ಶ್ರೀಮದ್ ಆಚಾರ್ಯರು ಈ ಹೊತ್ತಿಗೆ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಸೀತಾದೇವಿಯ ಮೈಮುಟ್ಟುವಂತಹ ಸಾಮರ್ಥ್ಯ ರಾವಣನಿಗಿಲ್ಲ. ಹಾಗೆಂದುಕೊಂಡು ಸೀತಾಪಹಾರ ಕಾರ್ಯ ನಡೆಯದೇ ಹೋದರೆ ಮುಂದಿನ ಕೆಲಸಗಳು ಆಗೂ ಹಾಗೂ ಇಲ್ಲ. ಸೀತಾದೇವಿ ತಾನೊಂದು ಪ್ರತಿಕೃತಿಯನ್ನು ಅಲ್ಲಿ ರಚಿಸಿಟ್ಟು ಕೈಲಾಸವನ್ನು ಸೇರಿಕೊಳ್ತಾ ಇದ್ದಾಳೆ. ಅಲ್ಲಿ ರುದ್ರದೇವರು ಹಾಗೂ ಪಾರ್ವತೀದೇವಿಯರಿಂದ ಸೇವಿತರಾಗಿ ಆ ಕೈಲಾಸದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೀತಾದೇವಿ ತನ್ನ ಪ್ರತಿಕೃತಿಯನ್ನು ರಚಿಸಿಟ್ಟಿದ್ದಾಳೆ. ಚೈತನ್ಯ ತುಂಬುವುದಕ್ಕೋಸ್ಕರ ಇಂದ್ರದೇವ ಅದರೊಳಗೆ ಪ್ರವೇಶ ಮಾಡಿದ. ಹೆಣ್ಣಿನ ಶರೀರ, ಒಳಪ್ರವೇಶ ಮಾಡಿದವನು ಗಂಡು ಇಂದ್ರ. ಆಚಾರ ವಿಚಾರಗಳಲ್ಲಿ, ನಡೆನುಡಿಗಳಲ್ಲಿ ಬಹಳ ವ್ಯತ್ಯಾಸ ಕಾಣುತ್ತೆ. ಹಾಗಾಗದಿರುವಂತೆ ಸ್ತ್ರೀ ಸ್ವಭಾವದಲ್ಲಿ ಕಾಣೋದಕ್ಕೋಸ್ಕರ ಮಹಾಲಕ್ಷ್ಮಿ ತನ್ನ ಒಂದು ಸನ್ನಿಧಾನವನ್ನಲ್ಲಿ ಇಟ್ಟಿದ್ದಾಳೆ. ರಾವಣ ಅಂತಹ ಸೀತಾ ಪ್ರತಿಕೃತಿ ಇದ್ದೆಡೆಗೆ ಬಂದಿದ್ದಾನೆ. ಮುಂದೆ ಅದನ್ನೇ ಕದ್ದೊಯ್ತಾ ಇದ್ದಾನೆ. ತಾನು ಸೀತೆಯನ್ನೇ ಕದ್ದೊಯ್ದೆ ಅಂತ ತಿಳ್ಕೊಳ್ತಾ ಇದ್ದಾನೆ. ಹಾಗೆ ಸೀತಾದೇವಿಯನ್ನು ಕದ್ದೊಯ್ಯೋದಕ್ಕೋಸ್ಕರ ರಾವಣ ಬಂದು
ಶ್ಲಕ್ಷ್ಣ ಕಾಷಾಯ ಸಂವೀತಃ ಶಿಖಿ ಛತ್ರಿ ಉಪಾನಹಿ ವಾಮೇ ಚಾಂಸೇವ ಸಜ್ಜಾಥ ಶುಭೇ ಯಷ್ಟಿಕಮಂಡಲು. ಯತಿಗಳಿಗೆ ಶಾಸ್ತ್ರದಲ್ಲಿ ಏನು ರೂಪವನ್ನು ಲಕ್ಷಣವನ್ನು ವಿಧಿಸಿದ್ದಾರೋ ಅಂತಹ ಎಲ್ಲ ಲಕ್ಷಣಗಳನ್ನು ಧರಿಸಿಕೊಂಡಿದ್ದಾನೆ. ಸೀತಾದೇವಿಯ ಬಳಿಗೆ, ಆ ಪ್ರತಿಕೃತಿಯ ಬಳಿಗೆ ಬಂದಿದ್ದಾನೆ. ಆ ಸೀತೆಯನ್ನು ಕಂಡ. ಉಪತಸ್ಥೇಜ ವೈದೇಹೀಂ ಭಿಕ್ಷುರೂಪೇಣ ರಾವಣಃ ಅಭವ್ಯೋ ಭವ್ಯರೂಪೇಣ ಭರ್ತಾರಮನುಶೋಚತೀಂ. ಆ ಸೀತಾದೇವಿ ರಾಮನ ಕುರಿತಾಗಿ ಚಿಂತಿಸ್ತಾ ಇದ್ದರೆ ಅಮಂಗಲ ಸ್ವರೂಪಿಯಾಗಿರತಕ್ಕಂತಹ ರಾವಣ ಯತಿಯ ಮಂಗಲ ವೇಷವನ್ನು ಧಾರಣ ಮಾಡಿಕೊಂಡು ಅಭವ್ಯ ಭವ್ಯರೂಪೇಣ ಅಭ್ಯವರ್ತತ ಬಳಿ ಸಾರಿದ್ದಾನೆ. ಹೇಗಿದೆ ಈ ಪರಿಸ್ಥಿತಿ? ಸಹಸಾ ಭವ್ಯರೂಪೇಣ ತೃಣೈ ಕೂಪ ಇವಾವೃತಃ. ದೊಡ್ಡ ಹಾಳು ಬಾವಿ, ಮೇಲ್ಭಾಗದಲ್ಲಿ ಹುಲ್ಲು, ಒಣ ಎಲೆ, ಕಡ್ಡಿ ಮುಚ್ಚಿ ಹೋಗಿದೆ. ಸಹಜವಾದ ಸ್ಥಳ ಎಂಬುದಾಗಿ ಬಗೆದು ಯಾರಾದರೂ ಕಾಲಿಟ್ಟರೆ ಮೋಸ ಹೋಗಿ ಧೊಪ್ಪನೆ ಆಳದ ಬಾವಿಯೊಳಗೆ ಮುಳುಗಿ ಸಾಯಬೇಕು. ಅದು ಎಂತಹ ಆಪತ್ತಿನ ಸನ್ನಿಧಿಯೋ ಪರಿಸ್ಥಿತಿಯೋ. ರಾವಣನ ವೇಷ ಹಾಗಿತ್ತು. ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ರಹಿತೆ ರಾಕ್ಷಸಾಧಿಪಃ. ರಾವಣ ಸೀತಾದೇವಿ ಬಳಿ ಸಾರಿ ಆಕೆಯನ್ನು ಮಾತನಾಡಿಸ್ತಾ ಇದ್ದಾನೆ. ಮಾತನಾಡಿಸುವ ಮೊದಲು ಸೀತೆಯ ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾನೆ. ಹ್ರೀಹಿ ಶ್ರೀಹಿ ಕೀರ್ತಿ ಶುಭಾ ಲಕ್ಷ್ಮೀ ಅಪ್ಸರಾವಾ ಶುಭಾನನೆ ಭೂತಿರ್ವಾ ತ್ವಂವರಾರೋಹಿ ರತಿರ್ವಾ ಸ್ವೈರಚಾರಿಣಿ. ಯಾರಾಗಿದ್ದಿರಬಹುದು ನೀನು? ಶ್ರೀನೋ, ಕೀರ್ತಿನೋ, ಲಕ್ಷ್ಮೀನೋ, ಇಲ್ಲ ರತಿಯೋ. ಇನ್ನ ರೂಪ ಲಾವಣ್ಯಗಳು ಹಾಗಿದ್ದಾವೆ. ಅಂತಹ ನೀನು ಇಂತಹ ನಿನ್ನನ್ನು ನಾನು ಈ ಮೊದಲು ಕಂಡದ್ದಿಲ್ಲ. ಇಹವಾಸಶ್ಚ ಕಾಂತಾರೆ ಚಿತ್ತ ಮುನ್ಮಾಥಯಂತೆಮೆ. ಈ ಕಾಡಿನೊಳಗೆ ನೀನು ಒಬ್ಬಂಟಿಯಾಗಿ ಯಾಕೆ ವಾಸ ಮಾಡಿಕೊಂಡಿದ್ದಿ? ಇಲ್ಲಿ ನೇಹ ಗಚ್ಚಂತಿ ಗಂಧರ್ವಾಹ ನ ದೇವಾಹ ನ ಚ ಕಿನ್ನರಾಹ. ಈ ಕಾಡಿನೊಳಗೆ ದೇವದಾನವ ಗಂಧರ್ವ ಸ್ತ್ರೀಯರು ಕೂಡ ಬರೋದಿಲ್ಲ. ಯಾಕೆ? ರಾಕ್ಷಸಾನಾಮಯಂ ವಾಸ ಕಥಂತು ತ್ವಮಿಹಾಗತ. ಭಯಂಕರರಾದ ರಾಕ್ಷಸರು ವಾಸ ಮಾಡುವಂತಹ ಸ್ಥಳ ಇದು. ಅಂತಹ ಈ ವನದಲ್ಲಿ ಒಬ್ಬಂಟಿಗಳಾಗಿ ನೀನು ಯಾಕಿದ್ದಿ? ಏಕಾಚರಸಿ ಕಲ್ಯಾಣಿ ಘೋರಾನ್ ರಾಕ್ಷಸ ಸೇವಿತಾನ್. ಈ ರೀತಿಯಾಗಿ ಪ್ರಶ್ನಿಸ್ತಾ ಇದ್ದರೂ ಕೂಡ ಸೀತಾದೇವಿ ಆ ರಾವಣನನ್ನು ಬ್ರಾಹ್ಮಣ ಜಾತಿಯ ಯತಿಯ ವೇಷವನ್ನು ಧರಿಸಿಕೊಂಡು ಬಂದಿದ್ದಾನೆ. ಸರ್ವೈರತಿಥಿ ಸತ್ಕಾರೈ ಪೂಜೆಯಾಮಾಸ ಮೈಥಿಲಿ. ಆತ ಹೊತ್ತಿರುವ ರೂಪಕ್ಕೆ ಮರ್ಯಾದೆ ಕೊಟ್ಟು ಆ ಸೀತಾ ರಾವಣನನ್ನು ಅತಿಥಿ ಸತ್ಕಾರಕ್ಕೋಸ್ಕರ ಮನೆಗೆ ಬಂದಿರತಕ್ಕಂಥ ಅತಿಥಿಯನ್ನು ಸತ್ಕರಿಸದೆ ಕಳುಹಿಸೋದು ಗೃಹಸ್ಥರ ಲಕ್ಷಣವಲ್ಲ ಅನ್ನೋ ನೆಲೆಯಲ್ಲಿ ಅರ್ಘ್ಯಪಾದ್ಯಾಚಮನಗಳನ್ನು ನೀಡಿ ಸತ್ಕರಿಸ್ತಾ ಇದ್ದಾಳೆ. ಆ ಬಳಿಕ ರಾವಣ ಕೇಳಿರತಕ್ಕಂತಹ ಪ್ರಶ್ನೆಗಳಿಗೆಲ್ಲ
ಉತ್ತರಿಸುವ ನಿಟ್ಟಿನಲ್ಲಿ ತನ್ನ ಪರಿಚಯವನ್ನೆಲ್ಲ ಹೇಳ್ತಾ ಇದ್ದಾಳೆ. ತಾವು ಯಾವ ಕಾರಣಕ್ಕೋಸ್ಕರ ಅಯೋಧ್ಯೆಯನ್ನು ಬಿಟ್ಟು ಈ ಕಡೆ ಬರಬೇಕಾಯಿತು, ತಾನು ಯಾರು, ತನ್ನ ಪತಿ ಯಾರು, ಪತಿಯ ಸಹೋದರ ಯಾರು, ಇವೆಲ್ಲವನ್ನು ಕೂಡ ತಿಳಿಸಿ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಂದದ್ದಾಗಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾಳೆ. ರಾವಣ ಇದೆಲ್ಲವನ್ನು ಕೇಳಿದವನು ಆ ಬಳಿಕ ತನ್ನ ಪರಿಚಯವನ್ನು, ನಿಜರೂಪವನ್ನು ತಿಳಿಸ್ತಾ ಇದ್ದಾನೆ. ಏವಂ ಬ್ರುವತ್ಯಾಂ ಏಕಶ್ಚ ದಂಡಕಾರಣ್ಯೇ ಕಿಮರ್ಥಂ ಚರಸಿ ದ್ವಿಜ. ತನ್ನ ಪರಿಚಯವನ್ನೆಲ್ಲ ಹೇಳಿಕೊಂಡಿರತಕ್ಕಂತಹ ಸೀತಾದೇವಿ ತನ್ನನ್ನು ಈ ರೀತಿ ಪ್ರಶ್ನಿಸ್ತಾ ಇರತಕ್ಕಂತಹ ವ್ಯಕ್ತಿ ನೀನು ಯಾರು? ಸತ್ವಂ ನಾಮಚ ಗೋತ್ರಂಚ ಕುಲಮಾಚಕ್ಷ್ವ ತತ್ವತಃ. ನಿನ್ನ ನಾಮ, ಕುಲ, ಗೋತ್ರ ಇವೆಲ್ಲವನ್ನು ಕೂಡ ಯಥಾರ್ಥವಾಗಿ ತಿಳಿಸು, ಹೀಗೆ ಅಂತ ಹೇಳಿಕೊಂಡು ಪ್ರಶ್ನಿಸಿದಾಗ ರಾವಣ ಪ್ರತ್ಯುತ್ತರ ನೀಡಲಿಕ್ಕೆ ಪ್ರಾರಂಭ ಮಾಡಿದ. ಏನ ವಿತ್ರಾಸಿತಾ ಲೋಕಾ ಸದೇವಾಸುರ ಮಾನುಷಾ ಅಹಂ ಸರಾವಣೋ ನಾಮ ಸೀತೆ ರಕ್ಷೋ ಗಣೇಶ್ವರ. ರಾವಣ ತನ್ನ ಪರಿಚಯವನ್ನು ಮಾಡಿಕೊಳ್ಳುವಂತಹ ಬಗೆಯನ್ನು ಗಮನಿಸಿ, ಏನ ವಿತ್ರಾಸಿತಾ ಲೋಕಾ, ದೇವದಾನವ ಲೋಕವನ್ನೂ ಸೇರಿಕೊಂಡಂತೆ ಸಮಸ್ತ ಲೋಕವೂ ಕೂಡ ಯಾರ ಹೆಸರು ಕೇಳಿದರೆ ಘಡಘಡನೆ ನಡುಗತ್ತೋ, ಮೂರು ಲೋಕವನ್ನು ಯಾರು ಹಾಗೆ ಭಯಪೀಡಿತನಾಗಿ ಮಾಡಿದ್ದಾನೋ ಅಂತಹ ರಾಕ್ಷಸ ಕುಲಕ್ಕೆ ಅಧಿಪತಿಯಾಗಿರತಕ್ಕಂಥ ರಾವಣ ನಾನಿದ್ದೇನೆ. ಮೂರು ಲೋಕಕ್ಕೆ ಭಯ ಹುಟ್ಟಿಸಿದ್ದರಿಂದಲೇನೆ, ದುಃಖ ಪಡುವಂತೆ ಮಾಡಿದ್ದರಿಂದಲೇನೆ ಅವನಿಗೆ ರಾವಣ ಅನ್ನುವ ಹೆಸರು ಸಾರ್ಥಕ ಅನ್ವರ್ಥ. ಇತರರಿಗೆ ಈ ರೀತಿಯಾಗಿ ಪೀಡೆಯನ್ನು ಕೊಡುವಂತಹದ್ದು ಅದು ದೊಡ್ಡ ಹೆಗ್ಗಳಿಕೆ ಅಂತಂದುಕೊಂಡು ಅದನ್ನೇ ಮೊತ್ತ ಮೊದಲಾಗಿ ಉಲ್ಲೇಖಿಸಿ ಹೇಳ್ತಾ ಇದ್ದಾನೆ. ತಾನು ಇಲ್ಲಿ ಬಂದ ಕಾರಣ, ಯಾಕೋಸ್ಕರ ಇಲ್ಲಿ ದಂಡಕಾರಣ್ಯದಲ್ಲಿ ಒಬ್ಬಂಟಿಗನಾಗಿ ಬ್ರಾಹ್ಮಣ ನೀನು ಸಂಚಾರ ಮಾಡ್ತಾ ಇದ್ದೀ ಅಂತ ಸೀತಾದೇವಿ ಕೇಳಿದ್ದಾಳೆ. ರಾವಣ ಅದಕ್ಕೆ ಪ್ರತ್ಯುತ್ತರ ನೀಡ್ತಾ ಇದ್ದಾನೆ. ತ್ವಾಂತು ಕಾಂಚನವರ್ಣಾಭಾಂ ದೃಷ್ಟ್ವಾ ಕೌಶೇಯವಾಸಿನೀಂ ರತಿಂ ಸ್ವಕೇಶು ದಾರೇಶು ನಾಧಿಗಚ್ಛಾಮ್ಯ ನಿಂದಿತೆ. ನಿನ್ನಂತಹ ಒಬ್ಬ ಹೆಣ್ಣನ್ನು ಕಂಡ ಬಳಿಕ ನನ್ನ ಮಡದಿಯರಲ್ಲಿ ನನಗೆ ಸುಖ ಕಾಣ್ತಾ ಇಲ್ಲ. ಹಾಗಾಗಿ ಸರ್ವಾಸಾಮೇವ ಭದ್ರಂತೆ ಮಮಾಗ್ರಮಹಿಷಿ ಭವ, ನಿನ್ನನ್ನು ಒಯ್ದು ನನ್ನ ಮಡದಿಯನ್ನಾಗಿ ಪರಿಗ್ರಹ ಮಾಡಬೇಕು, ಸ್ವೀಕಾರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದವನಿದ್ದೇನೆ. ನನ್ನನ್ನು ಸಾಮಾನ್ಯ ವ್ಯಕ್ತಿ ಎಂಬುದಾಗಿ ಬಗೆಬೇಡ. ತನ್ನ ಸಾಹಸ ಏನು, ತನ್ನ ಐಶ್ವರ್ಯ ಏನು, ಅದೆಲ್ಲವನ್ನು ಕೂಡ ವರ್ಣಿಸ್ತಾ ಇದ್ದಾನೆ. ಲಂಕಾ ನಾಮ ಸಮುದ್ರಸ್ಯ ಮಧ್ಯೆ ಮಮ ಮಹಾಪುರಿ, ಸಮುದ್ರದ ಮಧ್ಯದಲ್ಲಿರತಕ್ಕಂತಹ ಮಹಾಪುರಿ ಲಂಕಾ ಅನ್ನೋದು ನನ್ನ ಪಟ್ಟಣವಾದದ್ದಾಗಿದೆ. ಸಾಗರೇಣ ಪರಿಕ್ಷಿಪ್ತ ನಿವಿಷ್ಟಾಗಿರಿ ಮೂರ್ಧನಿ, ಸುತ್ತಲೂ ಸಮುದ್ರದ ಪ್ರಾಗಾರ ಇದೆ. ಪರ್ವತದ ತುದಿಯಲ್ಲಿ ನನ್ನ ಪಟ್ಟಣವಿದೆ. ಗಿರಿಮೂರ್ಧನಿ, ನೀನು ನನ್ನ ಜೊತೆ ಬಾ. ತತ್ರ ಸೀತೆ ಮಯಾ ಸಾರ್ಧಂ ವನೇಶು ವಿಚರಿಷ್ಯಸಿ ನ ಚಾಸ್ಯ ವನವಾಸಸ್ಯ ಸ್ಪೃಹಯಿಷ್ಯಸಿ ಭಾಮಿನಿ. ನಿನ್ನಂತಹ ಸುರಸುಂದರಿಯಾದವಳಿಗೆ ಈ ವನವಾಸ ಇದು ಉಚಿತವಾದುದಲ್ಲ. ನನ್ನ ಜೊತೆ ಬಾ, ನನ್ನ ಪಟ್ಟಮಹಿಷಿಯಾಗಿ ನೀನು ಮೆರೆಯಬೇಕು. ಬಂದಿ ಅಂತಂದರೆ ಹೇಳ್ತಾ ಇದ್ದಾನೆ, ಪಂಚದಾಸ್ಯ ಸಹಸ್ರಾಣಿ ಸರ್ವಾಭರಣಭೂಷಿತಾ ಸೀತೆ ಪರಿಚರಿಷ್ಯಂತಿ ಭಾರ್ಯಾ ಭವಸಿ ಮೇಯದಿ. ನನ್ನ ಮಡದಿಯಾದಿ ಅಂತಂದರೆ ನೀನು 5 ಸಹಸ್ರ ಮಂದಿ ಸರ್ವಾಭರಣ ಭೂಷಿತೆಯರಾಗಿರತಕ್ಕಂತಹ ಸೇವಕಿಯರು ನಿನ್ನ ಸೇವೆಯನ್ನು ಮಾಡ್ತಾರೆ. ನನ್ನ ಜೊತೆಗೆ ಬಾ, ಹೀಗೆ ಅಂತ ಹೇಳಿಕೊಂಡು ಅಂದಾಗ ಸೀತಾದೇವಿ
ಕುಪಿತಳಾಗಿ ಅವನನ್ನು ತಿರಸ್ಕರಿಸಿ ಅಂತ ಇದ್ದಾಳೆ. ಮಹಾಗಿರಿಮಿವಾಕಂಪ್ಯಂ ಮಹೇಂದ್ರ ಸದೃಶಂ ಪತಿಂ ಮಹೋದಧಿಮಿವಾಕ್ಷೋಭ್ಯಂ ಅಹಂ ರಾಮಮನುವ್ರತ. ಸೀತಾದೇವಿ ತನ್ನ ಪತಿಯ ವೈಭವವನ್ನು ವರ್ಣಿಸ್ತಾ ಅಂತಹ ರಾಮನಲ್ಲಿ ನಾನು ಆಗಿದ್ದೇನೆಯೇ ಹೊರತು ನಿನ್ನಂತಹ ಹಿಂಬದಿಯಲ್ಲಿ ಬರುವವಳು ನಾನಲ್ಲ. ಮಹಾಗಿರಿಮಿವಾಕಂಪ್ಯಂ, ದೊಡ್ಡ ಪರ್ವತ ಅಲುಗಾಡಿಸೋದು ಸಾಧ್ಯ ಇಲ್ಲ. ರಾಮನ ವ್ಯಕ್ತಿತ್ವ ಅಂತಹದ್ದು. ಮಹೇಂದ್ರ ಸದೃಶನಾಗಿರುವವನು, ಸಣ್ಣ ತೋಡಿನ ನೀರನ್ನು ಉಲ್ಲೋಲ ಕಲ್ಲೋಲ ಮಾಡಬಹುದು, ಆದರೆ ದೊಡ್ಡ ಸಾಗರದ ಜಲವನ್ನು ಹಾಗೆ ಕದಡೋದು ಸಾಧ್ಯ ಇಲ್ಲ. ರಾಮನ ವ್ಯಕ್ತಿತ್ವ ಅಂತಹದ್ದು. ಸರ್ವಲಕ್ಷಣ ಸಂಪನ್ನಂ ಸತ್ಯಸಂಧಂ ಮಹಾಭಾಗಂ ಅಹಂ ರಾಮಮನುವ್ರತ. ಸತ್ಯಸಂಧನಾಗಿರತಕ್ಕಂತಹ, ಆಜಾನುಬಾಹುವಾಗಿರತಕ್ಕಂತಹ, ಮಹಾಭಾಗ್ಯವಂತನಾಗಿರತಕ್ಕಂತಹ ರಾಮನನ್ನು ಅನುಸರಿಸಿರುವವಳು ನಾನು. ಮಹಾಬಾಹುಂ ಮಹೋರಸ್ಕಂ ಸಿಂಹ ವಿಕ್ರಾಂತಗಾಮಿನಂ ನೃಸಿಂಹಂ ಸಿಂಹ ಸಂಕಾಶಂ ಅಹಂ ರಾಮಮನುವ್ರತ. ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಕಾಡಿನೊಳಗೆ ಸಿಂಹಕ್ಕೆ ರಾಜನ ಸ್ಥಾನ. ಯಾರು ಪಟ್ಟಗಟ್ಟಿದವರು, ಯಾರು ಪಟ್ಟಾಭಿಷೇಕ ಮಾಡಿದವರು? ಯಾರೂ ಇಲ್ಲ. ತನ್ನ ಪರಾಕ್ರಮದಿಂದಾಗಿ ಆ ಸ್ಥಾನವನ್ನು, ಆ ಗೌರವವನ್ನು ಸಿಂಹ ಪಡೆದುಕೊಂಡದ್ದಾಗಿದೆ. ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅಂತಹದ್ದು. ಪೂರ್ಣಚಂದ್ರಾನನಂ ರಾಮಂ ರಾಜವತ್ಸಂ ಜಿತೇಂದ್ರಿಯಂ ಪೃಥುಕೀರ್ತಿಂ ಮಹಾಬಾಹುಂ ಅಹಂ ರಾಮಮನುವ್ರತ. ಪೂರ್ಣಚಂದ್ರನಿಗೆ ಸದೃಶವಾಗದಂತಹ ಮುಖ ನೋಡಿದ ಮಾತ್ರಕ್ಕೆ ಕ್ಲೇಶಗಳೆಲ್ಲ ದೂರ ಆಗಬೇಕು. ಜಿತೇಂದ್ರಿಯನಾಗಿರುವವನು, ಆತನ ಕೀರ್ತಿ 3 ಲೋಕಗಳಲ್ಲೂ ಹರಡಿದೆ. ಅಂತಹ ರಾಮನನ್ನು ಅನುಸರಿಸಿರುವವಳು ನಾನು. ಅಂತಹ ರಾಮನನ್ನು ತೊರೆದು ನನ್ನ ಬಳಿ ಬಾ ಅಂತ ಹೇಳಿಕೊಂಡು ಕರೀತಾ ಇದ್ದಿ. ನಿನ್ನ ವ್ಯಕ್ತಿತ್ವ ಎಂತಹದ್ದು? ತ್ವಂ ಪುನಃ ಜಂಬುಕಃ ಸಿಂಹೀಂ ಮಾಮಿಹೇಚ್ಛಸಿ ದುರ್ಲಭಾಂ. ನರಿಯೊಂದು ಬಂದು ಸಿಂಹಿಣಿಯ ಸಂಘವನ್ನು ಬಯಸಿದರೆ ಹೇಗಾದೀತೋ ನಿನ್ನ ವರ್ತನೆ ಇವತ್ತು ಹಾಗಾಗಿ ಹೋಯಿತು. ನಾಹಂ ಶಕ್ಯ ತ್ವಯಾ ಸ್ಪೃಷ್ಟುಂ ಆದಿತ್ಯಸ್ಯ ಪ್ರಭಾಯಥ. ಸೂರ್ಯನ ಪ್ರಖರವಾದಂತಹ ಕಿರಣಗಳನ್ನು ಅಲ್ಲಿ ಹೋಗಿ ಅವನ ಸೂರ್ಯನ ಮೈದಡವಿ ಬರ್ತೇನೆ ಅಂತ ಹೇಳಿದರೆ ಹೇಗೆ ಸಾಧ್ಯ ಇಲ್ವೋ, ನನ್ನನ್ನು ಸ್ಪರ್ಶಿಸುವಂತಹ ಯೋಗ್ಯತೆ ಕೂಡ ನಿನಗಿಲ್ಲ. ಕ್ಷುಧಿತಸ್ಯ ಚ ಸಿಂಹಸ್ಯ ಮೃಗಶತ್ರೋ ತರಸ್ವಿನಃ ಆಶೀವಿಷಸ್ಯ ವದನಾತ್ ದಂಷ್ಟ್ರಾಮ ಆದಾತುಮಿಚ್ಛಸಿ. ನಿನ್ನ ಇವತ್ತಿನ ಇಂತಹ ಪ್ರಯತ್ನ ಕುಪಿತವಾಗಿರತಕ್ಕಂತಹ ಸಿಂಹದ ಬಾಯೊಳಗಿನ ಹಲ್ಲನ್ನು ಕಿತ್ತು ತರುವಂತಹ ಪ್ರಯತ್ನ ನಡೆಸಿದಂತಾಯಿತು. ಮಂದರ ಪರ್ವತವನ್ನೇ ತೋಳಿನಿಂದ ಎತ್ತಿಕೊಂಡು ಬರ್ತೇನೆ ಅಂತ ಹೇಳಿದ ಹಾಗಾಯಿತು. ಕಾಲಕೂಟ ವಿಷವನ್ನುಂಡು ಆರಾಮಾಗಿ ನಡ್ಕೊಂಡು ಹೋಗ್ತೇನೆ ಹೇಳಿದ ಹಾಗಾಯಿತು. ಹರಿತವಾಗಿರತಕ್ಕಂಥ ಕತ್ತಿಯ ಅಲುಗನ್ನು ನಾಲಿಗೆಯಿಂದ ನೆಕ್ಕಲಿಕ್ಕೆ ಹೋದರೆ ಏನಾದೀತು ಹೇಳು? ರಾಘವನ ಮಡದಿಯಾಗಿರತಕ್ಕಂಥ ನನ್ನನ್ನು ಅಪಹರಿಸುವ ಪ್ರಯತ್ನ ನಿನ್ನಂತೂ ಅಂತಹ ಪ್ರಯತ್ನವಾಗಿ ಹೋಯಿತು. ದೊಡ್ಡ ಬಂಡೆಗಲ್ಲನ್ನು ಕುತ್ತಿಗೆ ಬಿಗಿದುಕೊಂಡು ಸಮುದ್ರದಲ್ಲಿ ಈಜಿಕೊಂಡು ಹೋಗ್ತೇನೆ ಅಂತ ಅನ್ನುವಂತಹ ವ್ಯಕ್ತಿಯನ್ನು ಮೂರ್ಖ ಅಂತ ಕರೀತಾರೆ. ಸೂರ್ಯಚಂದ್ರರನ್ನು ಕೈಯಿಂದಲೇ ಕಿತ್ಕೊಂಡು ಬರ್ತೇನೆ ಅಂತ ಅನ್ನುವವನನ್ನು ಮೂರ್ಖ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರನ ಮಡದಿಯಾಗಿರತಕ್ಕಂಥ ನನ್ನನ್ನು ಹಾಗೆ ಅಪಹರಿಸ್ತೇನೆ ಅನ್ನತಕ್ಕಂಥ ನಿನ್ನ ಮಾತು ಅದು ಮೂರ್ಖತನದ ಪರಮಾವಧಿಯ ಮಾತಾಗ್ತಾ ಇದೆ. ಅಗ್ನಿಂ ಪ್ರಜ್ವಲಿತಂ ದೃಷ್ಟ ವಸ್ತ್ರೇಣಾಹರ್ತುಮಿಚ್ಛಸಿ. ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿಯನ್ನು ಸೆರಗಲ್ಲಿ ಕಟ್ಟಿಕೊಂಡು ಬರ್ತೇನೆ ಅಂತ ಹೇಳಿದರೆ ಹಾಗಾದೀತು ಹೇಳು?
ಅಯೋಮುಖಾನಾಂ ಶೂಲಾನಾಂ ಅಗ್ರೇ ಚರಿತುಮಿಚ್ಛಸಿ. ಹರಿತವಾಗಿರತಕ್ಕಂತಹ ಶೂಲಗಳನ್ನು ನೆಟ್ಟಿದ್ದಾರೆ, ಅದರ ತುದಿಯಲ್ಲಿ ನಡ್ಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಏನಾದೀತು? ರಾಮನಿಗೆ ಯೋಗ್ಯಳಾಗಿರತಕ್ಕಂತಹ ನನ್ನನ್ನು ಪಡೀತೇನೆ ಅನ್ನುವಂತಹ ನಿನ್ನ ಪ್ರಯತ್ನ ಅಂತಹ ಮೂರ್ಖತನದ ಪ್ರವೃತ್ತಿಯಾಗ್ತಾ ಇದೆ. ರಾಮನಿಗೂ ನಿನಗೂ ಇರತಕ್ಕಂತಹ ಅಂತರ ಏನು ಅನ್ನೋದನ್ನು ಸ್ವಲ್ಪ ಗಮನಿಸಿಕೋ. ಯದಂತರಂ ಸಿಂಹ ಶೃಗಾಲಯೋರ್ವನೆ ಯದಂತರಂ ಸ್ಯಂದನಿಕಾ ಸಮುದ್ರಯೋ ಸುರಾಗ್ರ್ಯ ಸೌವೀರಕಯೋ ಯದಂತರಂ ತದಂತರಂ ದಾಶರಥೇಸ್ತವ ಯುವಚ. ವನದಲ್ಲಿ ಸಿಂಹದ ಸಾಮರ್ಥ್ಯ ಏನು, ಒಂದು ನರಿಯ ಯೋಗ್ಯತೆ ಏನು? ರಾಮ ಸಿಂಹನಾದುದಾದರೆ ನಿನ್ನ ಯೋಗ್ಯತೆ ಅದು ನರಿಯ ಯೋಗ್ಯತೆ. ಒಂದು ಹುಂಡು ನೀರು, ಒಂದು ಹನಿ ನೀರಿನ ಸ್ಥಾನಮಾನ ಏನು? ದೊಡ್ಡ ಸಾಗರದ ನೀರಿನ ಪ್ರಮಾಣ ಏನು? ನಿನಗೂ ಶ್ರೀರಾಮಚಂದ್ರನಿಗೂ ನಿನಗೂ ಇರತಕ್ಕಂತಹ ಅಂತರ ಹಾಗಿದೆ. ಯದಂತರಂ ಕಾಂಚನ ಸೀಸಯೋ ಲೋಹಯೋ ಯದಂತರಂ ಚಂದನ ವಾರಿಪಂಕಯೋ ಯದಂತರಂ ಹಸ್ತಿ ಬಿಡಾಲಯೋರ್ವನೆ ತದಂತರಂ ದಾಶರಥೈಸ್ತವೈವಚ. ಪುಟಕ್ಕಿಟ್ಟ ಬಂಗಾರದ ಬೆಲೆ ಏನು? ಪುಡಿಗಾಸಿಗೆ ಸಿಗುವಂತಹ ಸೀಸದ ಬೆಲೆ ಏನು? ನೋಡಲಿಕ್ಕೆ ಎರಡು ಕೆಂಪಾಗಿರ್ತಾವೆ, ಒಂದು ಚಂದನದ ನೀರು, ಇನ್ನೊಂದು ರಾಡಿ ನೀರು. ಯದಂತರಂ ಹಸ್ತಿ ಬಿಡಾಲಯೋರ್ವನೆ, ಕಾಡಲ್ಲಿ ಆನೆಯೂ ಇದೆ, ಕಾಡು ಬೆಕ್ಕು ಕೂಡ ಇದೆ. ಅವುಗಳಿಗಿರತಕ್ಕಂತಹ ಅಂತರ ಏನು ಅನ್ನೋದನ್ನು ಗಮನಿಸಿಕೋ. ತದಂತರಂ ದಾಶರಥೇಸ್ತವ ಯುವಚ. ಶ್ರೀರಾಮಚಂದ್ರನಿಗೂ ನಿನಗೂ ಇರತಕ್ಕಂತಹ ಅಂತರ ಅದು ಹಾಗಿದೆ. ಯದಂತರಂ ಹಂಸಕ ಗೃಧ್ರಯೋರ್ವನೆ, ಹಂಸದ ಸ್ಥಾನಮಾನ ಏನು? ಮಾನಸ ಸರೋವರದಲ್ಲಿ ಇರತಕ್ಕಂತಹ ಕಮಲಗಳ ಮೃಣಾಲವನ್ನಷ್ಟೇ ತಿನ್ನುವಂತಹ ಆ ಹಂಸಪಕ್ಷಿಯ, ರಾಜಹಂಸಪಕ್ಷಿಯ ಯೋಗ್ಯತೆ ಏನು? ಕಂಡಲ್ಲಿ ಸತ್ತು ಬಿದ್ದಿರತಕ್ಕಂತಹ ಹೆಣವನ್ನು ಕುಕ್ಕಿ ತಿನ್ನುವಂತಹ ರಣಹದ್ದಿನ ಯೋಗ್ಯತೆ ಏನು? ರಾಮನಿಗೂ ನಿನಗೂ ಇರತಕ್ಕಂತಹ ಅಂತರ ಅಂತಹದ್ದಾಗಿದೆ. ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅಂತಹದ್ದು. ತಸ್ಮಿನ್ ಸಹಸ್ರಾಕ್ಷ ಸಮಪ್ರಭಾವೇ ರಾಮೇ ಸ್ಥಿತೇ ಕಾರ್ಮುಕ ಬಾಣಪಾಣವು ಹೃತಾಪಿತೇಹಂ ನಜರಾಂ ಗಮಿಷ್ಯೆ ಆಜ್ಞಯಥಾ ಮಕ್ಷಿಕಯ ಅವಗೀರ್ಣಂ. ಮಹೇಂದ್ರ ಸದೃಶವಾಗಿರತಕ್ಕಂತಹ ಬಲಪೌರುಷ ಶ್ರೀರಾಮಚಂದ್ರನದ್ದು. ಹಾಗಾಗಿ ಅಂತಹ ಶ್ರೀರಾಮಚಂದ್ರ ಧನುರ್ಬಾಣಧಾರಿಯಾಗಿ ರಣದಲ್ಲಿ ನಿಂತಾಂತಂದರೆ ಅವರನ್ನು ಎದುರಿಸುವವರಿಲ್ಲ. ತುಪ್ಪವನ್ನು ಕುಡಿಯಲಿಕ್ಕೆ ಹೋಗಿರತಕ್ಕಂತಹ ನೊಣವೊಂದು ಆ ತುಪ್ಪದೊಳಗೆ ಬಿದ್ದು ಸಾವನ್ನಪ್ಪುವಂತೆ ನಿನ್ನ ಅವಸ್ಥೆ ಆಗ್ತಾ ಇದೆ. ಹಾಗಾಗಿ ಒಂದು ವೇಳೆ ಯಾವುದೇ ಪ್ರಯತ್ನದಿಂದ ನನ್ನನ್ನು ಅಪಹರಿಸಿಕೊಂಡು ಹೋದರೂ ಕೂಡ ತುಪ್ಪವನ್ನು ಕುಡಲಿಕ್ಕೆ ಹೋಗಿರತಕ್ಕಂತಹ ಆ ನೊಣ ಹೇಗೆ ಅದರೊಳಗೆ ಬಿದ್ದು ಸಾವನ್ನಪ್ಪತ್ತೋ, ನಿನ್ನ ಸ್ಥಿತಿ ಹಾಗಾಗಲಿಕ್ಕಿದೆ. ಮಾಡಿದ ಕೆಲಸವನ್ನು, ಅಪರಾಧವನ್ನು ಜೀರ್ಣಿಸಿಕೊಳ್ಳಲಾಗದೆ ಮೃತನಾಗ್ತಿ. ಇತೀವ ತದ್ವಾಕ್ಯಂ ಅದುಷ್ಟಭಾವ ಸುದುಷ್ಟಮುಕ್ತ ರಜನೀಚರಂ ತಂ ಗಾತ್ರ ಪ್ರಕಂಪಾದ್ವ್ಯಥಿತಾ ಬಹುವ ವಾತೋದ್ಧತಾ ಸಾಕದಲೀವ ತನ್ವಿ. ತನ್ನ ನಿಲುವನ್ನು ಈ ರೀತಿಯಾಗಿ ರಾವಣನ ಮುಂದೆ ನಿರ್ಭೀತಿಯಿಂದ ಹೊರಗಿಡವಿದಂತಹ ಸೀತಾ ಸ್ತ್ರೀ ಸಹಜವಾಗಿ ಇರತಕ್ಕಂತಹ ಭಯಭೀತಿಗೊಳಗಾಗಿ ಕುಸಿದು ಬೀಳ್ತಾ ಇದ್ದಾಳೆ. ತಾಂ ವೇಪಮಾನಾಂ ಉಪಲಕ್ಷ್ಯ ಸೀತಾಂ ಸರಾವಣೋ ಮೃತ್ಯು ಸಮಪ್ರಭಾವ ಕುಲಂ ಬಲಂ ನಾಮ ಚ ಕರ್ಮ ಚಾತ್ಮನಃ ಸಮಾಚಕ್ಷೆ ಭಯಕಾರಣಾರ್ಥಂ. ಹಾಗೆ ಕುಸಿದು ಬೀಳ್ತಾ ಇರತಕ್ಕಂತಹ ಸೀತಾದೇವಿಯ ಮುಂದೆ, ಸೀತಾ ಪ್ರತಿಕೃತಿಯ ಮುಂದೆ ಆಕೆಯನ್ನು
ಇನ್ನಷ್ಟು ಭಯಭೀತಿಗೊಳಿಸೋದಕ್ಕೋಸ್ಕರ ತನ್ನ ಸಾಮರ್ಥ್ಯ, ತನ್ನ ಪರಾಕ್ರಮ ಅವೆಲ್ಲವನ್ನು ಕೂಡ ಮತ್ತೆ ಪುನಃ ಬಡಬಡಿಸ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ.